ಏನ್ ವಿಶಾಲ್, ಟೈಮ್ ಪಾಸ್ ಆಗ್ತಿಲ್ವಾ? ಮೊಬೈಲ್ ನೋಡ್ತಿದ್ರು, ಮ್ಯಾಗ್ಝಿನ್ ಓದ್ತಿದ್ರು, ಬೋರಿಂಗ್ ಆಗಿದೆ ಡಾಕ್ಟರ್. ಸಿಟಿಲಾಗಿದ್ರೆ ಫ್ರೆಂಡ್ಸ್ ಬರ್ತಿದ್ರು. ಫ್ರೆಂಡ್ ಅಲ್ದೇ ಇದ್ರು, ನಿಮ್ ಪರಿಚಯ ಆಗಿಲ್ಲ ಅಂದ್ರು, ಆ ಹುಡ್ಗಿ ಬಂದು ನೀವೇ ಅವಳ ಗಂಡ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ಸಿದ್ದು ರಿಯಲಿ ವೆರಿ ವೆರಿ ಗ್ರೇಟ್ ಸರ್. ವಾಟ್? ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ನೈನಿ ಸರ್, ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬಂದ್ ಹುಡ್ಗಿ ನಿಮ್ ಹೆಂಡತಿ ಅಂತ ಹೇಳಿ ಆಪರೇಷನ್ ಮಾಡಕ್ ಹೇಳಿದ್ಲು. ನನ್ ಗಂಡನ್ ಕಾಪಾಡ್ಕೊಳ್ಳಕ್ಕೆ ಇನ್ಯಾರು ಬರ್ಬೇಕಿತ್ತು? ಪೇಷಂಟ್ ನಿಮ್ ಗಂಡನ? ಹೌದು. ಕತ್ತಲ್ ತಾಳಿ, ಕಾಲಕ್ ಚಪ್ಪಲಿ ಇದಿದ್ರೆ ರೋಗಿನ ಕಾಪಾಡ್ತೀರಾ? ಹಾಗೇನೂ ಇಲ್ಲಮ್ಮ, ಅವ್ರ ಹೆಂಡತಿ ಅಲ್ವಾ, ನೀನ್ ಒಪ್ಕೊಂಡ್ರೆ ಆಪರೇಷನ್ ಮಾಡ್ತೀವಿ. ಹಾಗಿದ್ರೆ ಬೇಗ ಮಾಡಿ ಡಾಕ್ಟ್ರಿ, ಅವ್ರನ್ನ ಉಳಿಸ್ಕೊಡಿ. ಇಂಜೆಕ್ಷನ್, ಆಮೇಲೆ ನಿಮ್ ಹೆಂಡತಿ ಅಲ್ಲ ಅಂತ ಗೊತ್ತಾಯ್ತು ಬಿಡಿ. ಮೊದ್ಲು ನಾವ್ ಅವಳ ಮಾತನ್ನ ನಂಬಿದ್ವಿ. ಒಳ್ಳೆ ಹುಡುಗಿ ಅನ್ಕೊಂಡೆ, ನಾನು ಅವಳ ಮೇಲಿಟ್ಟು ನಂಬಿಕೆನೆ ಕಳ್ಕೊಂಡ್ಳು. ಡಾಕ್ಟರ್ ಹತ್ರ ಸುಳ್ಳು ಹೇಳಿದಾಳೆ. ನಿಜ ಹೇಳಿದ್ರೆ ಏನಾಗ್ತಿತ್ತು? ಅಷ್ಟರಲ್ಲೇ ನನ್ನ ಪ್ರಾಣ ಹೋಗ್ತಿತ್ತಾ? ಐ ಹೇಟ್ ದಿಸ್ ಗರ್ಲ್, ಐ ಹೇಟ್. ಇಂಥವ್ರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಆಗಲ್ಲ. ತಂಗಿನಾದ್ರೂ ಆರಾಮಾಗಿರಕ್ ಬಿಡು. ಈ ಮನೇಲಿ ಅಪ್ಪಂದೇ ಕೊನೆ ಸಾವಾಗಿರ್ಬೇಕು. ನನ್ ಮದ್ವೆಯಿಂದಾದ್ರೂ ಶುಭ ಕಾರ್ಯ ನಡಿಬೇಕು ಅಂದ್ರೆ ನೀನು ಹೋಗ್ಲೇಬೇಕು ಅಷ್ಟೇ. ಹೋಗೋಗು, ಇನ್ ಯಾವತ್ತೂ ಬರ್ಬೇಡ. ಹುಡುಕಿದ್ರು ಸಿಗ್ದಿರೋಷ್ಟು ದೂರ ಹೋಗ್ತಾ ಇರು. ತಿರುಗ್ ಬಂದ್ರೆ ನಾನ್ ಸತ್ತೋಗ್ತೀನಷ್ಟೇ. ಹಂಗೆಲ್ಲ ಅನ್ಬೇಡ, ಹೊರಟು ಹೋಗ್ತೀನಿ. ನನಗೇನೋ ಅಮ್ಮನ್ ನೋಡಕ್ ಇಷ್ಟ, ಆದ್ರೆ ಸುಮ್ಮನ ನನ್ನ ನೋಡಕ್ ಇಷ್ಟ ಇಲ್ವಲ್ಲ. ಅವಳ ಮನೇಲಿ ಇಲ್ದೆ ಹೋದ್ರು ನಾನ್ ಬಂದ್ ಹೋದ್ ವಿಷಯ ಅವಳಿಗೆ ಗೊತ್ತಾದ್ರೆ ಲಕ್ಷ್ಮೀಪುರಕ್ಕೆ ಬಂದು ಗಲಾಟೆ ಮಾಡ್ತಾಳೆ. ನೆಮ್ಮದಿ ಹಾಕಿರೋ ತಾತನ್ ಮನ್ಸು ಹಾಳಾಗೋಗುತ್ತೆ. ನಾನ್ ಮನೆಗೆ ಹೋಗದೆ ಇರೋದೇ ಒಳ್ಳೇದು. ನೋಡಮ್ಮ, ಏನಮ್ಮ? ನಿನಗೇನು ಆಗಿಲ್ಲ ತಾನೆ? ಕ್ಷಮಿಸಮ್ಮ, ಕಾಣಲಿಲ್ಲ. ಫೋನಲ್ಲಿ ಮೆಸೇಜ್ ಬಂತು, ನೋಡೋಣ ಅಂತ ತಲೆ ತೆಗಿಸ್ದೆ, ಅಷ್ಟರಲ್ಲಿ ಈ ತರ ಆಗೋಯ್ತು. ಐ ಆಮ್ ಸಾರಿ. ಪರವಾಗಿಲ್ಲ, ನನ್ಗೇನು ಆಗಿಲ್ಲ. ಓಹ್, ಯಾವ ಕಡೆ ಹೋಗ್ಬೇಕಮ್ಮ? ಲಕ್ಷ್ಮೀಪುರಕ್ಕೆ. ಓ, ಲಕ್ಷ್ಮೀಪುರಕ್ಕ? ನಾನು ಆ ಕಡೆನೇ ಹೋಗ್ತಿದ್ದೇನಮ್ಮ. ಬಾ, ನಿನ್ನನ್ನು ಅಲ್ಲೇ ಬಿಡ್ತೀನಿ.
ಕಾರಲ್ಲ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಆ, ಕೈ ಬಣ್ಣ ಆಗಿದೆಯಲ್ಲ, ಕಾರ್ ಹಾಳಾಗತ್ತೆ ಅಂತ. ತೊಳೆದ್ರೆ ಹೊರಟು ಹೋಗುತ್ತಮ್ಮ, ಬಾ ಪರವಾಗಿಲ್ಲ. ಅದು ಹಾಗಲ್ಲ. ಪರವಾಗಿಲ್ಲ, ಬಾಮ್ಮ 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 ಬಾ, ಕೂತ್ಕೊಮ್ಮ. ಕೂತ್ಕೊಮ್ಮ. ಕೂತ್ಕೊಮ್ಮ, ಪರವಾಗಿಲ್ಲ. ಸೀಟ್ ಬೆಲ್ಟ್ ಹಾಕೋಮ್ಮ. ಬೆಲ್ಟಾ? ನಾನೇ ಹಾಕ್ತೀನಿ. ಓಕೆ. ಏನಮ್ಮ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಕಾರ್ ಹತ್ತಿದ್ದು ಇದೇ ಮೊದಲನೇ ಸಲ. ಮೈಸೂರಲ್ಲಿ ಒಂದ್ಸಲ ನಾನು ಕುದುರೆ ಗಾಡಿಯಲ್ಲಿ ಕೂತಿದ್ದೆ. ಊರ್ಗೇನಾದ್ರೂ ಕಾರ್ ಬಂದ್ರೆ ಅದ್ರ ಹಿಂದೆನೆ ಓಡ್ ಹೋಗ್ತಿದ್ದೆ ನಾನು. ಒಂದ್ಸಲನೂ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಯಾರು. ನೀವು ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೂ ಹೋಗ್ತಿಲ್ಲಮ್ಮ, ಹೋಗಿ ಬರ್ತಾ ಇದ್ದೀನಿ. ಮುಕ್ಕಂಟಿಪುರ ಅಂತ ನನ್ನ ಸೊಸೆ ನೋಡೋಣ ಅಂತ ಹೋಗಿದ್ದೆ. ಮುಕ್ಕಂಟಿಪುರದಲ್ಲ? ಸಿಕ್ಕಿದ್ರಾ? ಚೆನ್ನಾಗಿದ್ದಾರ? ಯಾರ್ ನಿಮ್ ಸೊಸೆ? ಗೊತ್ತಿಲ್ಲಮ್ಮ. ಅದೇನ್ ಯಜಮಾನ್ರೆ? ನಾನು ಹುಡುಕ್ತಾ ಇರೋ ಹುಡುಗಿ ನನ್ನ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ಊರಲ್ಲಿ ಹುಡುಕ್ದೆ, ಸಿಗ್ಲಿಲ್ಲ. ಹುಡುಗಿನ ಹುಡುಕ್ತಾ ಇದ್ದೀರಾ? ಅದೇನು ನನ್ಗೆ ಅರ್ಥ ಆಗ್ಲಿಲ್ಲ. ಆ ವಿಷಯದ ಬಗ್ಗೆ ನಿನಗೆ ಹೇಳಿದ್ರು ಅದೇನು ಅಂತ ನಿನಗೆ ಅರ್ಥ ಆಗಲ್ಲ ಬಿಡು. ಹೌದೌದು, ನಾವು ಮನುಷ್ಯರು, ದೇವ್ರ ಆಲೋಚನೆ ನಮ್ಗೆ ಹೆಂಗ್ ಅರ್ಥ ಆಗ್ಬೇಕು? ಆದ್ರೂ ನೀವು ತುಂಬಾ ಒಳ್ಳೆಯವ್ರ ತರ ಇದ್ದೀರಾ. ನಿಮ್ಮಂತ ಒಳ್ಳೆಯವ್ರ ಆಸೆನ ನಮ್ ವಿಶಾಲಾಕ್ಷಮ್ಮ ತಪ್ಪದೇ ಈಡೇರಿಸ್ತಾಳೆ. ಇಲ್ಲೇ ಪಕ್ಕದಲ್ಲಿ ವಿಶಾಲಾಕ್ಷಮ್ಮನ್ ಗುಡಿ ಇದೆ, ಅಲ್ಲಿ ಬಂದು ಕೈ ಮುಗಿದ್ಬಿಟ್ಟು ಹೋಗಿ. ನಿಮ್ ಸೊಸೆ ನಿಮ್ಗೆ ಖಂಡಿತ ಸಿಗ್ತಾಳೆ. ನಿಜಾನಾ? ಹಾ. ಓ ಹಾ, ಹಾಗಿದ್ರೆ ಬರ್ತೀನಿ. ಒಂದು ನಿಮಿಷ. ಬನ್ನಿ ಯಜಮಾನ್ರೆ, ಕಾಲ್ ತೊಳ್ಕೊಳ್ಳಿ. ತಾತ. ಅಮ್ಮ ನೈನಿ, ಆಶೀರ್ವಾದ ತಗೋಮ್ಮ. ಅಷ್ಟೈಶ್ವರ್ಯ ಅಭಿವೃದ್ಧಿರಸ್ತು. ತಾತ, ಅಮ್ಮ ಪ್ರಸಾದ ಎಲ್ಲಿಟ್ಟಿದ್ಯಾ? ಬಟ್ಲಲ್ಲಿ ಇಟ್ಟಿದ್ದೀನಿ, ತಗೊಳಮ್ಮ.
ಯಜಮಾನ್ರೆ, ಅಮ್ಮನವ್ರಿಗೆ ನಮಸ್ಕಾರ ಮಾಡಿ. ನೀವ್ ಅನ್ಕೊಂಡಿದ್ದಾಗುತ್ತೆ. ಚಿಕ್ಕ ಕೆಲ್ಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ. ನಮಸ್ಕಾರ ಸ್ವಾಮೀಜಿ. ಶುಭಂ ಭೂಯಾತ್. ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ, ನಾನೇ ನಿಮ್ಮ ಹತ್ರ ಬರಬೇಕು ಅಂತಿದ್ದೆ. ನೀವು ಮಾತಾಡ್ತೀರಿ ಸ್ವಾಮಿ? ನನ್ ಪುಣ್ಯ ಅನ್ಸುತ್ತೆ ನೀವೇ ಈ ಊರಿಗೆ ಬಂದಿದ್ದೀರಾ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಜಗದೀಶ. ಎಲ್ಲಿಗೆ ಬರ್ಬೇಕಿತ್ತೋ ಅಲ್ಲಿಗೆ ಬಂದಿದ್ದೀಯಾ. ದುರಾದೃಷ್ಟ ಇನ್ನೂ ದೂರ ಆಗಿಲ್ಲ ಸ್ವಾಮಿ. ನನ್ನ ಮಗನಿಗೆ ರೋಡ್ ಆಕ್ಸಿಡೆಂಟ್ ಆಯ್ತು. ಕೈಯಲ್ಲಿ ಶ್ರೀರಕ್ಷೆ ಇಲ್ಲದೆ ಹೋದ್ರೂ ಬದುಕಿದ್ದಾನಂದ್ರೆ ನಿನ್ನ ಮಗನನ್ನು ರಕ್ಷಿಸಿರುವ ಆ ಕೈ ಶ್ರೀರಾಮನ ರಕ್ಷೆಯಾಗಿ ಕಾಪಾಡಿದ ಜಗದೀಶ. ನಿಜ ಸ್ವಾಮೀಜಿ. ಆ ಹುಡುಗಿ ಎಲ್ಲಿದ್ದಾಳೋ ಏನೋ ತುಂಬಾ ಹುಡುಕಾಡ್ದೆ ಸ್ವಾಮೀಜಿ, ಆದ್ರೆ ಸಿಗಲಿಲ್ಲ. ಆ ಹುಡುಗಿ ನಿನ್ನ ಹತ್ತಿರವೇ ಇದ್ದಾಳೆ. ನಮ್ಮ ಜೊತೆಯಲ್ಲಿರುವಾಗ ಅವರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಅದಷ್ಟೇ ಅಲ್ಲ, ನನ್ನ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋರಿಂದ ನನಗೆ ಬಿಡುಗಡೆ ಬೇಕು. ನನ್ನ ಮಗನಿಗೆ ಇದನ್ನೆಲ್ಲ ಹೇಳೋಕಾಗದೆ ಒದ್ದಾಡ್ತಿದ್ದೀನಿ ಸ್ವಾಮೀಜಿ. ಮನೆಯಲ್ಲಿರುವ ಇಲಿಗಳನ್ನು ಹೊಗೆ ಹಾಕಿ ಬಲೆಯೊಳಗೆ ಬೀಳಿಸ್ಕೋಬೇಕೇ ಹೊರತು ಮನೆಯನ್ನೇ ಸುಟ್ಟು ಹಾಕಬಾರದು. ಆವೇಶವನ್ನು ಬಿಟ್ಟು ಆಲೋಚನೆ ಮಾಡಿ ಹೆಜ್ಜೆ ಇಡು. ನಿನ್ನ ಮಗನನ್ನು ನೀನೇ ಕೈ ಹಿಡಿದು ನಡೆಸು. ಅರ್ಥವಾಯಿತ ಜಗದೀಶ? ಹಾ, ಅರ್ಥ ಆಯ್ತು ಸ್ವಾಮೀಜಿ. ಅಕ್ಕ, ನೈನಿ ಅಂದ್ರೆ ಪಾರ್ವತಿ ದೇವಿ ತಾನೆ? ಹೌದಪ್ಪ. ಆದ್ರೆ ಇವತ್ತು ಸೀತಾದೇವಿ ತರ ಕಾಣಿಸ್ತಿದ್ಲು. ಎಲ್ಲಿ? ಲಕ್ಷ್ಮೀಪುರದಲ್ಲಿ. ಸುಮನ ನೋಡಿದ್ಲಾ? ಕಣ್ ತುಂಬಾ ನೋಡ್ದೆ. ನನ್ ಕಣ್ಣು ಕಾಣ್ದೇ ಇರೋದು ಈ ಜಗತ್ತಲ್ಲಿ ಯಾವ್ದಿದೆ ಹೇಳು? ತೃಪ್ತಿ ಆಗೋವರ್ಗೂ ನೋಡಿದ್ನಮ್ಮ ನಿಮ್ ದೊಡ್ಡ ಮಗ್ಳ ನಾಟಕನ. ಆ ಊರಲ್ಲಿ ನಾಟಕ ಆಡಿದ್ಲಾ? ನಮ್ಮೂರಲ್ಲಿ ನಾಟಕ ಆಡಿದ್ ಸಾಕಾಗಿಲ್ಲ ಅಂತ ಪಕ್ಕದೂರಲ್ಲಿ ಶುರು ಮಾಡ್ಕೊಂಡಿದ್ದಾಳೆ. ನೈನಿ ನೋಡಕ್ಕೆ ಸೀತೆ ತರನೇ ಕಾಣಿಸ್ತಿದ್ಲು ಅಂತ ಸುಮ್ಮನಾಗಿ ಹೊಟ್ಟೆ ಹೊರಿಯಕ್ಕ. ಸಾಕ್ ನಿಲ್ಸಪ್ಪ ಪುರಾಣ. ಸೀತೆ ತರ ಇದ್ದಿದ್ದಕ್ಕೇನಾ ಸೀರೆಗೆ ಬೆಂಕಿ ಹತ್ಕೊಂಡಿದ್ದು? ಯಾರಿಗೆ? ಇನ್ಯಾರ್ಗೆ? ಸ್ವಲ್ಪ ಇದ್ದಿದ್ರೆ ಸುಟ್ ಬೂದಿ ಆಗ್ತಿದ್ಲು. ಏನ್ ನಡೀತೆ? ಏನೂ ಆಗಿಲ್ಲಕ್ಕ. ಸುಮನ ಹೇಳಿದ್ನ ಕೇಳಿ ಗಾಬರಿ ಆಗ್ಬೇಡ ಅಕ್ಕ. ನನಗ್ ಭಯ ಆಗ್ತಿದ್ಯೆ. ಏನ್ ನಡೀತು ಹೇಳಿ? ಪಾತ್ರದಲ್ಲಿ ಮುಳುಗೋಗಿದ್ಲು ಅನ್ಸುತ್ತೋ ಏನೋ. ಸೀತೆ ಅಗ್ನಿ ಪ್ರವೇಶ ಮಾಡೋ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಬೆಂಕಿ ಎಲ್ಲಿಂದ ಹತ್ಕೊಂತೋ ಏನೋ, ಹೋಗಿ ಹೋಗಿ ನೈನಿ ಅಕ್ಕ ಸೀರೆಗೆ ಅನ್ಕೊಂತು. ಸ್ಟೇಜಿಗೆ ಬೆಂಕಿ ಬಿತ್ತು. ಓಡ್ರೋ, ಓಡಿ, ಓಡಿ. ಬೆಂಕಿ ಬೆಂಕಿ. ನೀನೇನು ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಹೌದಕ್ಕ, ಸಮಯಕ್ಕೆ ಸರಿಯಾಗಿ ಯಾರೋ ಹುಡ್ಗ ಬಂದು ಬಿಂದಿಯಲ್ಲಿದ್ದ ಅರಿಶಿನ ಹಾಲನ್ನು ಸುರಿದು ಕಾಪಾಡಿದ. ಹೊತ್ತು ನೈನಿಗೆ ಸ್ವಲ್ಪನೂ ಗಾಯ ಆಗಿಲ್ಲ. ಆ ಹುಡುಗ ಯಾರಾದ್ರೂ ಆಗಿರ್ಲಿ, ಸಮಯಕ್ಕೆ ಸರಿಯಾಗಿ ಶ್ರೀರಾಮನ್ ತರ ಬಂದಿದ್ದಾನೆ. ನಿಜಾನೇ ಹೇಳ್ದೆ ಅಕ್ಕ. ಇಬ್ರನ್ನೂ ಅಕ್ಕಪಕ್ಕ ನಿಲ್ಸಿದ್ರೆ ಸಾಕ್ಷಾತ್ ಸೀತಾರಾಮನ್ ತರಾನೇ ಕಾಣಿಸ್ತಾ ಇದ್ರು.
ರೌಡಿ ತರ ಕಾಣಿಸಿದ್ರು. ಲೇ ಶಿವ, ಅವ್ರು ಇವ್ರನ್ನ ಸೇರ್ಸಕ್ಕೆ ನೀನೇನ್ ಮದ್ವೆ ಬ್ರೋಕರಾ? ಬಾಯಿ ಮುಚ್ಕೊಂಡ್ ಬಾ, ಮೊಸರನ್ನ ಕೊಡ್ತೀನಿ. ನೈನಿ ಸರ್, ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬಂದ್ ಹುಡುಗಿ ನಿಮ್ ಹೆಂಡತಿ ಅಂತ ಹೇಳಿ ಆಪರೇಷನ್ ಮಾಡಕ್ ಹೇಳಿದ್ಲು. ಆಮೇಲೆ ನಿಮ್ ಹೆಂಡತಿ ಅಲ್ಲ ಅಂತ ಗೊತ್ತಾಯ್ತು ಬಿಡಿ. ಮೊದ್ಲು ನಾವ್ ಅವಳ ಮಾತನ್ನ ನಂಬಿದ್ವಿ. ಯಜಮಾನ್ರೆ, ಹಾಸಿಗೆಯಿಂದ ಎದ್ದು ಆಗ್ಲೇ ಓಡಾಡಕ್ ಶುರು ಮಾಡ್ಬಿಟ್ರಾ? ಹಾಗಾದ್ರೆ ಬೇಗ ವಾಸಿ ಆಗ್ತೀರಾ. ಇಲ್ಲೇ ಇದ್ರೆ ಹುಚ್ಚ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ. ಯಾರು ಯಾವ್ದಕ್ಕೆ ಆಸೆ ಪಡ್ತಾರೋ ಗೊತ್ತಾಗಲ್ವಲ್ಲ. ಹಳ್ಳಿಲಿದ್ದು ನಿಮ್ಗೆ ಅಭ್ಯಾಸ ಇಲ್ವೇನೋ, ಆದ್ರೆ ಇಲ್ಲಿನ ಜನ ತುಂಬಾ ಒಳ್ಳೆಯವರು ಯಜಮಾನ್ರೆ. ಅವರು ಏನನ್ನೂ ಬಯಸಲ್ಲ. ಪಬ್ಲಿಸಿಟಿ ಆದ್ರೂ ಮಾಡ್ಕೋತಾರಲ್ಲ, ಇಲ್ದೇ ಇರೋ ಕತೆನೆಲ್ಲ ಕಟ್ಟಿ. ಏನೋ ಅದೆಲ್ಲ ನನ್ಗೆ ಅರ್ಥ ಆಗಲ್ಲ. ತಗೊಳ್ಳಿ. ಏನದು? ವಿಶಾಲಾಕ್ಷಮ್ಮನ್ ಪ್ರಸಾದ. ತಿಂದ್ರೆ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗತ್ತೆ. ತಗೊಳ್ಳಿ. ಇದನ್ ತಿನ್ಸಿ ನಾನು ದೇವ್ರ ಪ್ರಸಾದ ತಿನ್ನಿಸ್ತೆ ಅಂತ ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಹೇಳ್ತೀಯಾ? ಅಯ್ಯೋ, ಹಾಗ್ಯಾಕ್ ಅನ್ಕೋತೀರಾ? ಅಮ್ಮನವ್ರ ಪ್ರಸಾದ ತಿಂದ್ರೆ ಒಳ್ಳೇದಾಗುತ್ತೆ ಅಂತ ತಗೊಂಡ್ ಬಂದೆ. ದೇವ್ರ ಮೇಲೆ ನಿಮಗ್ ನಂಬಿಕೆ ಇಲ್ದೇ ಇದ್ರು ಚೂರಾದ್ರೂ ತಗೊಳ್ಳಿ ಯಜಮಾನ್ರೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನಗಿಷ್ಟ ಆಗದೆ ಇರೋದನ್ನ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ತಿಂತಿರೋ ಬಿಡ್ತಿರೋ ನಿಮ್ ಇಷ್ಟ, ಆದ್ರೆ ತಿಂದ್ರೆ ಮಾತ್ರ ಎಷ್ಟು ಒಳ್ಳೇದಾಗುತ್ತೆ ಅಂತ ನೀವೇ ನೋಡ್ತೀರಾ. ತಿನ್ಲೇಬಾರ್ದು ಅಂತ ಅನ್ಕೊಂಡ್ರು ಕಡೆ ಪಕ್ಷ ಈ ಪ್ರಸಾದನ ಕಣ್ಗಾದ್ರೂ ಒತ್ಕೊಳ್ಳಿ. ಕೆಳಗಿಡ್ಬಾರ್ದು, ನಿಮ್ ಕೈಯಲ್ಲಿ ಹಿಡ್ಕೊಳ್ಳಿ. ಒಳ್ಳೇದಾದ್ಮೇಲೆ 2ನೇ ಸಲ ಬಂದು ಟಾಂಕು ಅಂತ ಹೇಳ್ತೀರಾ. ಇಷ್ಟು ದಿನ ನಾನು ಬರೀ ದೇವ್ರನ್ನೇ ಅಲ್ಲ, ನಿಂತರ ಸುಳ್ಳು ಹೇಳೋರ್ನು ನಂಬಲಿಲ್ಲ ನಾನು. ಹಾಗಿರುವಾಗ ನೀನ್ ಕೊಟ್ಟ ಪ್ರಸಾದ ಹೇಗ್ ತಿಂತೀನಿ ಅನ್ಕೊಂಡೆ?